ಮೋದಿಯವರು ಇತ್ತೀಚೆಗೆ ಬಹಳ ದುರ್ಬಲರಾಗಿದ್ದಾರೆ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಮೂರನೇ ಬಾರಿಗೆ ಮೋದಿ ಪ್ರಧಾನಿ ಆಗ್ತಿರುವ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಮೋದಿಯವರು ಇತ್ತೀಚೆಗೆ ಬಹಳ ದುರ್ಬಲರಾಗಿದ್ದಾರೆ, ನಿತೀಶ್ ಚಂದ್ರಬಾಬು ಮೇಲೆ ಅವಲಂಬಿತರಾಗಿದ್ದಾರೆ. ಮುಂದೆ ಇವರ ಕಥೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಕೇಂದ್ರದಲ್ಲಿ ಮತ್ತೆ ಮರು ಚುನಾವಣೆಯೂ ಆಗಬಹುದು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ವಿಚಾರವಾಗಿ ಈಗ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ. ಮೋದಿಯವರು ಇತ್ತೀಚೆಗೆ ಬಹಳ ದುರ್ಬಲರಾಗಿದ್ದಾರೆ, ನಿತೀಶ್ ಚಂದ್ರಬಾಬು ಮೇಲೆ ಅವಲಂಬಿತರಾಗಿದ್ದಾರೆ. ಅವರು ಮುಂದೆ ಏನ್ ಕತೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮತ್ತೊಂದ್ಸತಿ ಚುನಾವಣೆ ಆದ್ರೂ ಆಗಬಹುದು. ಮೆಂಟಲಿ, ಇಮೋಷನಲಿ, ಫಿಸಿಕಲಿ ಯಾವ ರೀತಿ ದುರ್ಬಲ ಅನ್ನೋದನ್ನ ಖಚಿತಪಡಿಸಿಲ್ಲ. ಆದ್ರೆ ಒಂದ್ ರೀತಿಯಲ್ಲಿ ನೋಡ್ಬೇಕಂತಂದ್ರೆ ಗೆಲುವು ಸಾಧಿಸಿಲ್ಲ, ಬಹುಮತ ಸಿಗಲಿಲ್ಲ ಬಿಜೆಪಿಗೆ ಅನ್ನುವ ನಿಟ್ಟಿನಲ್ಲಿ ಈಗ ಕೇಂದ್ರದಲ್ಲಿ ಮತ್ತೆ ಮರು ಚುನಾವಣೆಯೂ ಆಗಬಹುದು ಅನ್ನುವಂತಹ ಬಾಂಬ್ ಕೂಡ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅದೇ ಗೊತ್ತಲ್ಲ, ಮೊದಲ 2 ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು. ಅವರು 303 ಸೀಟ್ಗಳನ್ನು ಹೊಸಲ ಹೊಂದಿದ್ರು. ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ. ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು. ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು 5 ವರ್ಷ ನನಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದರೆ ತಮ್ಮ ನೋಡಿದಿರಿ, ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಅವರೇನು 5 ನಿಮಿಷ ಕೂಡ ವಿಚಾರ ಮಾಡೋದಲ್ಲ ಪಲ್ಟಿ ಹೊಡ್ಯಾಕೆ ಒಂದು ದಿವಸ. ಹೀಗಾಗಿ ಯಾವಾಗ ಬೇಕಾದ್ರೆ ಏನು ಬೇಕಾದ ಆಗ್ಬೋದು. ಅದೇ ಗೊತ್ತಲ್ಲ, ಮೊದಲ 2 ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು. ಅವರು 303 ಸೀಟ್ಗಳನ್ನು ಹೊಸಲ ಹೊಂದಿದ್ರು. ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ.